ಎಲ್ರಿಗೂ ನಮಸ್ಕಾರ. ನೋಡಿ, ಇದೊಂದು 33 ಅಡಿ ವಿಲೇಜ್ ಮೇಪ್ ರಸ್ತೆ. ನಿಮಗೆ ಕಾಂಕ್ರೀಟ್ ರೋಡಿಂದ ಜಸ್ಟ್ 100 ಮೀಟ್ರ್ ಅಷ್ಟೇ. ನೋಡಿ, ಪಕ್ಕದಲ್ಲೇ ನೋಡಿ ವಿಲೇಜ್ ಇದೆ, ಗ್ರಾಮ. ಈ ಗ್ರಾಮದ ಪಕ್ಕದಲ್ಲೇ ಬರ್ತಕ್ಕಂಥ ಜಾಗ ಇದು. ನೋಡಿ, ಈ ರೋಡ್ಗೆ ಇದೇನು ನೋಡ್ತಾ ಇದ್ದೀರಿ, ಈ ಖಾಲಿ ಇರ್ತಕ್ಕಂಥ ಜಮೀನಿದು 13 ಕುಂಟೆ ಸಪ್ರೇಟಾಗಿ ಪಾಣಿ ಬರ್ತದೆ. ಸ್ಕೆಚ್ಚಾಗಿ ಪೋಡೆಲ್ಲ ಆಗಿದೆ. ಇದು 13 ಕುಂಟೆ ಇದೆ. ನೋಡಿ, ಇದು ಬಂದು ನಿಮಗೆ ರೋಡ್ ಫೇಸಿಂಗ್ಗೆ ಬಂದು ನಿಮಗೊಂದು 150 ಅಡಿ ಮೇಲೆ ಬರ್ತದೆ ರೋಡ್ ಫೇಸಿಂಗು. ಈಗ ಉಳುಮೆ ಮಾಡಿಸ್ನಿಲ್ಲ, ಉಳುಮೆ ಮಾಡಿಸಿದ್ರೆ ನೀಟಾಗಿ ಕಾಣಿಸುತ್ತೆ. ಕೆಂಪು ಮಣ್ಣು, ಜನರಲ್ ಪ್ರಾಪರ್ಟಿ ರೆಡಿ ಇದೆ ರಿಜಿಸ್ಟ್ರಿಗೆ. ನೋಡಿ, ಪಕ್ಕದಲ್ಲೇ ನಿರಂತರ ಜ್ಯೋತಿ ಕರೆಂಟು, TC ಎಲ್ಲ ಇದೆ. ಪಂಚಾಯತಿ ವಾಟ್ರ್ ಬೇಕು ಅಂದರೂ ಈ ಪ್ರಾಪರ್ಟಿ ಒಳಗೆ ಪಂಚಾಯತಿ ವಾಟ್ರ್ ಹಾಕಿಸ್ಕೋಬೋದು. ಒಂದು ಕಲೆಕ್ಷನ್ನು. ನಿಮಗೆ ಪಕ್ಕದಲ್ಲೇ ಊರು ಇರೋದ್ರಿಂದ ಆರಾಮಾಗಿ ಮನೆ ಕಟ್ಕೊಂಡು ಒಳ್ಳೆ ಚಿಕ್ಕದಾಗೆ ಫಾರ್ಮ್ ಹೌಸ್ ಮಾಡ್ಕೊಳ್ಳುವಂಥವ್ರಿಗೆ ನೋಡಿ ಒಳ್ಳೆ ಜಮೀನಿದು. ರೋಡ್ ಫೇಸಿಂಗ್ಗೆ 150 ಅಡಿ ಮೇಲಿದೆ. ಆರಾಮಾಗಿ ನೀಟಾಗಿ ಫೆನ್ಸಿಂಗ್ ಹಾಕೊಂಡು ಫಾರ್ಮ್ ಹೌಸ್ ಮಾಡ್ಕೋಬೋದು. ಇದು ಲೊಕೇಶನ್ ಬಂದು ನಿಮಗೆ ಹಲಗೂರು ಹೋಬಳಿ ಬರ್ತದೆ, ಮಳವಳ್ಳಿ ತಾಲೂಕು, ಮಂಡ್ಯ ಡಿಸ್ಟಿಕ್ ಬರ್ತಕ್ಕಂಥ ಪ್ರಾಪರ್ಟಿ. ಈ ಲೊಕೇಶನ್ಗೆ ಬೆಂಗಳೂರಿಂದ ಬಂದು ನಿಮಗೆ 80 ಕಿಲೋಮೀಟ್ರ್ ಆಗುತ್ತೆ, ಮೈಸೂರಿಂದ 70 ಕಿಲೋಮೀಟ್ರು. ನಿಮ್ಗೆ ಜಸ್ಟ್ 1 ಅವರ್ಲಿ ಈ ಲೊಕೇಶನ್ ರೀಚ್ ಆಗ್ಬೋದು ಬೆಂಗಳೂರಿಂದ. ನೋಡಿ, ಸ್ಮಾಲ್ ಜಾಗದಲ್ಲಿ ಊರು ಪಕ್ಕದಲ್ಲೇ ಬೇಕು ಅಂತ ನೋಡ್ತಾ ಇರುವಂಥವ್ರಿಗೆ ಇದೊಂದು ಸೂಟಬಲ್ ಆಗುವಂಥ ಜಮೀನು. ಕ್ಲಿಯರ್ ಆಗಿದೆ. ನಿಮ್ಗೆ ಇದೊಂದು ಈಸ್ಟ್ ಫೇಸಿಂಗ್ ಬರ್ತದೆ. 13 ಕುಂಟೆ ಅಗ್ರಿಕಲ್ಚರ್ ಲ್ಯಾಂಡು. ನಾಳೆಗೆ ನೀವು ರಿಜಿಸ್ಟ್ರ್ ಮಾಡ್ಕೋಕ್ಕೆ ರೆಡಿ ಇರ್ತಕ್ಕಂಥ ಜಾಗ ಇದು. ಇದು ಒಂದು ದೊಡ್ಡ ರೋಡ್ಸ್. ನಿಮಗೆ ಮೆಟ್ಲಿಂಗ್ ಇನ್ನೇನು ಸದ್ಯದಲ್ಲೇ ಟಾರ್ ರೋಡ್ ಆಗುವಂಥದ್ದು. ಇದು 33 ಅಡಿ ಪ್ರೆಸೆಂಟ್ ಇದೆ. ನೋಡಿ, ಇಂಟ್ರೆಸ್ಟ್ ಆಗಿರುವಂಥವ್ರು ಕಾಲ್ ಮಾಡ್ಬೋದು.